ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಾಗನಿಧಿ ಗೌಡ ಯೂಟ್ಯೂಬ್ ಚಾನಲ್. ಎಸ್, ಆಫ್ಟರ್ ಲಾಂಗ್ ಟೈಮ್ ನಾನು ಬ್ಲಾಗಿಗೆ ಬರ್ತಾ ಇದ್ದೀನಿ. ಇವತ್ತು ಒಂದು ಬ್ಲಾಗ್ ಮಾಡೋಣ ಅಂತ, ಬಿಕಾಸ್ ವಿ ಆರ್ ಗೋಯಿಂಗ್ ಫಾರ್ ಹಂಪಿ ಝೂ. ನೋಡಿ, ಇವಳು ಬ್ಲಾಗ್ ಮಾಡ್ತಾ ಇದ್ದಾಳೆ. ಎಸ್, ಏನು ಗೊತ್ತಾ, ಸೊ ನಾವು ಜೀಪ್ ಸಫಾರಿನ ಚೂಸ್ ಮಾಡ್ಕೊಂಡ್ವಿ. ಜೀಪ್ ಸಫಾರಿ, ಬಸ್ ಸಫಾರಿ ಆ್ಯಂಡ್ ಕ್ಲೋಸ್ಡ್ ಜೀಪ್ ಸಫಾರಿ, 3 ಆಪ್ಷನ್ಸ್ ಇದೆ. ಸೊ ಓಪನ್ ಜೀಪ್ ಸಫಾರಿನೇ ಚೆನ್ನಾಗಿರುತ್ತೆ ಅಂದ್ಕೊಂಡು ಓಪನ್ ಜೀಪ್ ಸಫಾರಿನ ಚೂಸ್ ಮಾಡಿದ್ವಿ. ಇನ್ನು ಏನು ಜೀಪ್ ಬರಬೇಕು, ಸೊ ಅದಕ್ಕೆ ವಿ ಆರ್ ವೇಟಿಂಗ್. ನೋಡೋಣ. ಎಸ್, ಫೈನಲಿ ವಿ ಆರ್ ಗೋಯಿಂಗ್. टाइगर ओपन नहीं होते, लेकिन ये कभी पूरा खोल सकता है ना. यू कैन ओपन इट सम टाइम ना. नो ಕೇಸರಿ ರಾಧಾ ಧನಂಜಯ್ ಪೇರಾ, ರಾಧಾಕೃಷ್ಣ ಅಂತ ಇರ್ಬೇಕು ತಾನೇ. ಸೊ ಬ್ಯಾಡ್ ಲಕ್ ಏನಂದರೆ ಎಲ್ಲ ಆ್ಯನಿಮಲ್ಸ್ನು ಲಾಕ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಹೊರಗಡೆ ಯಾವುದು ಆ್ಯನಿಮಲ್ಸ್ನ ಬಿಟ್ಟಿಲ್ಲ, ಬಟ್ ಟೈಗರ್ ಮಾತ್ರ ಹೊರಗಡೆ ಇದೆಯಂತೆ. ಹೌದಾ? ಅಲ್ಲಿ ಇದೆಯಂತೆ, ಅಲ್ಲೊಂದು ಟೈಗರ್ ಹೊರಗಡೆ ಇದೆಯಂತೆ. ಹಾಂ, ಸೊ ಹಾಗಾಗಿ ನೋಡೋಣ, ಹೋಗ್ತಾ ಇದ್ವಿ. ಎಷ್ಟು ನನ್ನ ಕೈಲಿ ತೋರ್ಸೋಕ್ಕಾಗತ್ತೋ ಅಷ್ಟು ಆ್ಯನಿಮಲ್ಸ್ನ ನಾನು ಕ್ಯಾಪ್ಚರ್ ಮಾಡ್ತೀನಿ. ಇಸ್ ಲಯನ್ದು ಕಂಪ್ಲೀಟ್ ಆಯಿತು. ಸೊ ಟೈಗರ್ ಓಪನಲ್ಲಿ ಇದೆಯಂತೆ. ಸೊ ನೋಡೋಣ. ನಂತರನೇ ಟೈಗರ್ ಓಪನ್. ಎಂತ ಕಾಮಿಡಿ. ಹುಲಿ ಸಫಾರಿ ಬಂದ್ ಮಾಡ್ಬಿಡ್ಲಾ? ಟೈಗರ್ ರಿಯಾಕ್ಟ್ ಮಾ. ವಾಯುಪುತ್ರ is silent. We don't react. Open your camera. Open your camera and look into my screen. वायुपुत्र. Say hi. अच्छे. इटा उन्नो इटा. It's okay. ಇವ್ರ ಹೆಸರು ರೇವಣ್ಣ ಅಂತೆ, ಸಾರಿ ರೇವಂತ್ ಅಂತೆ. ವಾಕಿಂಗ್ ಮಾಡ್ತಾ ಇದೆ. ರೇವಣ್ಣಂಗೆ ಸ್ವಲ್ಪ ಹೊಟ್ಟೆ ದಪ್ಪ. ರೇವಣ್ಣ ಅಲ್ಲ, ರೇವಂತ್. ಹೊಟ್ಟೆ ಸ್ವಲ್ಪ ದಪ್ಪ ಆಗಿದೆ. ಎಸ್, ನಾವಿವಾಗ ಜಿಂಕೆ ಸಫಾರಿಗೆ ಹೋಗ್ತಾ ಇದೀವಿ. ಟೈಗರ್ ಸಫಾರಿ ಮುಗೀತು, ನೋಡೋಣ ನಂತರ ಜಿಂಕೆಗಳೆಲ್ಲ ಇದೆ. सांबर और बीच में जो ऐसे ये है वो है ब्लैक बक. ರಾಜ ಮಹಾರಾಜ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ತುಂಬಾ ಖುಷಿ ಆಯ್ತು ನೋಡಿ ಅಂತ ಹೇಳ್ಕೊಂಡು. थैंक यू. अच्छा अभी आता है ना इधर? नहीं है सर. दूसरा कोई ना कोई था. नहीं सर, अभी आते हैं. ऐसा लौट के मर के आ जाओ तब. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಇವಾಗ ಝೂಗೆ ಹೋಗ್ತಾ ಇದ್ದೀವಿ. ಸೊ ಔಟ್ಸೈಡ್ದೆಲ್ಲ ನಮ್ಮದು ಸಫಾರಿದೆಲ್ಲ ಮುಗೀತು. ಇವಾಗ ಏನಿದ್ರು ಝೂದಲ್ಲಿ ನಂತರ ಕ್ಯೂಟ್ ಆಗಿರೋ ಏನೇನು ಆ್ಯನಿಮಲ್ಸ್ಗಳಿದೆ ನೋಡೋಣ. ಏನಿದು ನೋಡಿ, ನಿಮಗೆ ಕಾಡು ಕೋಳಿ ತೋರಿಸ್ತೀನಿ. ಎಲ್ಲೂ ನೋಡಿರದ, ಯಾರು ಕೇಳಿರದ ಕಾಡು ಕೋಳಿ. ಸೊ ಎಮ್ಮು ಇದು 5.6 ಫೀಟಲ್ಲಿರುತ್ತೆ, ಆಲ್ಮೋಸ್ಟ್ ನಮ್ಮ ಹೈಟಿಗೆ. ಹೌದಾ? ಕ್ಲೈಮೇಟ್ ಸೆಟ್ ಆಗಲ್ಲ ಇದಕ್ಕೆ. ಹೆಂಗಿರುತ್ತೆ ಗೊತ್ತಾ ಕ್ಯೂಟ್ ಆಗಿ. ಎಸ್,
ಆಸ್ಟ್ರಿಚ್ ಬರ್ಡ್. ಓ ಮೈ ಗಾಡ್, ಇದು ಎಷ್ಟು ವೆಯ್ಟ್ ಇದೆ ಅಂದರೆ ಅದು ನೋಡಿದ್ರೇ ಭಯ ಆಗುತ್ತೆ. ವಿಡಿಯೋದಲ್ಲಿ ಗೊತ್ತಾಗ್ತಿದೆಯೋ ಇಲ್ವೋ. ಆನೆ ಗಾತ್ರದಲ್ಲಿದೆ. ಬೋರ್ ಆಗ್ತಾ ಇದ್ಯಾ? ನನ್ ನೋಡ್ಬಿಟ್ಟು ಬರ್ಬೇಕಂತ ಅನಿಸ್ತಾ ಇದ್ಯಾ? ಕೊಡ್ಬೇಕಂತ ಅನಿಸ್ತಾ ಇದ್ಯಾ? ಇಲ್ಲಿದ್ದಾಳೆ ಇಲ್ಲಿ ಇವಳು. ನಮ್ಮ ಅಕ್ಕನ ಫ್ರೆಂಡ್ನ ನೋಡದೆ ಹೋಗಕ್ ಮನ್ಸು ಬಂದಿಲ್ಲ, ಅದಕ್ಕೆ ಬಂದಿದ್ದೀವಿ. ನೇತಾಗಿರೋ ಫ್ರೆಂಡ್, ಅದಕ್ಕೆ ಓಡ್ ಬಂತದು. ಇಲ್ಲಿ ನರಿ ಇದೆ. ನನಗೆ ನರಿನೋ ನಾಯಿನೋ ಗೊತ್ತಾಗ್ತಾ ಇಲ್ಲ. ಹತ್ತಿರ ಕಾಣಿಸ್ತಾ ಇದೆ. ಸೊ ಅದು ದೂರದಲ್ಲಿ ಲೇಜಿ ನರಿ ಇರೋದು, ಅಲ್ಲಿ ದೂರದಲ್ಲಿ ಮಲಗಿದೆ. ವೇಟ್, ಐ ಕ್ಯಾನ್ ಕ್ಯಾಪ್ಚರ್. ಗೋಲ್ಡನ್ ಜಾಕಲ್ ಲುಕಿಂಗ್ ಲೈಕ್ ಎ ಡಾಗ್. ನನ್ನ ಫ್ರೆಂಡ್ ಸರ್ಕಲಲ್ಲಿ ತುಂಬ ಜನ ಕತ್ತೆ ಕಿರುಬ ಇದ್ದಾರೆ. ಸೊ ಕತ್ತೆ ಕಿರುಬನ ತೋರಿಸ್ತೀನಿ. ಒಂದು ನಿಮಿಷ ಇರಿ, ಕತ್ತೆ ಕಿರುಬನ ತೋರಿಸ್ತೀನಿ. ಹಲೋ ಕತ್ತೆ ಕಿರುಬ, ಕಮ್ಯಾ. ಕತ್ತೆ ಕಿರುಬ ಅಂತಲೇ ಹೋಗ್ತಾ ಇದೆ ಆ ಕಡೆ. ಸೊ ಇಲ್ಲೊಂದು ಕತ್ತೆ ಕಿರುಬ. ಹಲೋ, ಹಾಯ್. ಕತ್ತೆ ಕಿರುಬ, ಹಲೋ ಹಲೋ. ಲೆಪರ್ಡ್ನ ತೋರಿಸೋಣ ಅಂದರೆ ಎಲ್ಲ ಸ್ಲೀಪಿ ಮೂಡಲ್ಲಿದೆ, ಮಲಗಿಬಿಟ್ಟಿದೆ. ನಂತರ ಡೇ ಟೈಮಲ್ಲಿ ಮಲಗಿಬಿಟ್ಟಿದೆ. ಸೊ ಹಾಗಾಗಿ ಕ್ಯಾಪ್ಚರ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇಂಡಿಯನ್ ಲೆಪರ್ಡ್ನ ನೋಡಿದ್ವಿ, ಬಟ್ ಕ್ಯಾಪ್ಚರ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ನೆಕ್ಸ್ಟ್ ಏನಿದೆ ಅಂತ ನೋಡೋಣ ಬನ್ನಿ. ಎಸ್, ಬೆಂಗಾಲ್ ಟೈಗರ್ನ ನೋಡಿದ್ವಿ, ಬಟ್ ಅದರಲ್ಲಿ ಮೇಲ್ ಟೈಗರು 4 to 5 years ಬದುಕತ್ತಂತೆ. ಸೊ ಫಿಮೇಲ್ ಟೈಗರ್ 3 to 4 years ಬದುಕತ್ತೆ. ನೋಡಿ ಅದು ಎಷ್ಟು ಸ್ಮಾಲ್ ಟೈಮಲ್ಲಿ ಬದುಕತ್ತೆ. ನಾವು ಮನುಷ್ಯರು ಇಷ್ಟೆಲ್ಲ ವಯಸ್ಸಿದ್ರೂ, ಇಷ್ಟೆಲ್ಲ ಟೈಮ್ ಇದ್ರೂ ಬರೀ ಕಿತ್ತಾಡಿಕೊಂಡು, ಜಗಳ ಮಾಡಿಕೊಂಡು, ಮನಸ್ತಾಪಗಳು ಮಾಡ್ಕೊಂಡು ಬದುಕ್ತೀವಿ. ಸೊ ಇರುವಷ್ಟು ದಿನ ಖುಷಿಯಾಗಿರೋಣ, ಯಾವ ಪ್ರಾಣಿ ಪಕ್ಷಿಗಳಿಗೂ ನೋವು ಮಾಡದೆ, ಡಿಸ್ಟರ್ಬ್ ಮಾಡದೆ, ಸೊ ಆರಾಮಾಗಿರೋಣ. ಏನಂತೀರಾ? ಎಕ್ಲೆಕ್ಟಿಸ್ ಪ್ಯಾರಟ್, ಬಟ್ ಕಾಣಿಸ್ತಾ ಇಲ್ಲ. ಸೊ ಎಲ್ಲ ಗೂಡ್ ಸೇರ್ಕೊಂಡ್ಬಿಟ್ಟಿದೆ. ಪ್ಯಾರೆಟ್ ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಿ ತುಂಬ ಬಿಸಿಲಿಗೆ ಟಯರ್ಡ್ ಆಗಿಬಿಟ್ಟಿದೆ. ಸೊ ಬಂದಿದ್ದೀವಲ್ಲ, ನೋಡಲೇಬೇಕು. ಮೊಸಳೆ, ನನ್ನ ಫ್ರೆಂಡ್ಸಲ್ಲಿ ಮೊಸಳೆ ಮುಖದವ್ರು ಒಂದಿಷ್ಟು ಜನ ಇದ್ದಾರೆ. ಸೊ ಎಲ್ಲ ನೋಡ್ಬಿಡಿ, ಎಲ್ಲ ನೀರಲ್ಲಿ ಮಲಗ್ಬಿಟ್ಟಿದೆ. ಎಲ್ಲ ನೀರಲ್ಲಿ ಮಲಗಿಬಿಟ್ಟಿದೆ ಮೊಸಳೆಗಳು. ಒಳ್ಳೆ ಮೊಸಳೆನ ಒಳ್ಳೆ ಫಿಶ್ ಥರ ಚಿಕ್ಕದು ಇದರಲ್ಲಿ ಹಾಕಿದ್ದಾರೆ. ಒಳ್ಳೆ ಸ್ವಿಮ್ಮಿಂಗ್ ಪೂಲಲ್ಲಿ ಹಾಕ್ದಂಗೆ ಹಾಕಿದ್ದಾರೆ ಮೊಸಳೆಗಳನ್ನ. ಜಿರಾಫೆ, ಯಪ್ಪ ಇದು ಎಷ್ಟು ಹೈಟ್ ಇದೆ ಅಂದರೆ, ಸೊ 14 feet ಇದೆ. 14 feet ಹೈಟ್ ಜಿರಾಫೆ. ಇಲ್ಲಿ ನೋಡಿದ್ರೆ ನಮ್ಮ ಅಕ್ಕನ ಎಂಟ್ರಿ. ಅಕ್ಕ, ನಿನ್ನ ಫ್ರೆಂಡ್ ಬರ್ತಾ ಇದೆ ಇಲ್ಲಿ.
Here, every ಎಲ್ಲ ಆನಿಮಲ್ಸ್ನು ಕ್ಯಾಪ್ಚರ್ ಮಾಡಿ ಇವಾಗ ಎಕ್ಸಿಟ್ ಪಾಯಿಂಟಿಗೆ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಮ್ಯಾಮ್ ನೆಕ್ಸ್ಟ್. ಖಂಡಿತ ಖಂಡಿತ. ಎಸ್, ನಮ್ಮ ಜೀಪಲ್ಲಿ ಇರೋರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ಬಿಟ್ಟು ನಮ್ಮ ಅಕ್ಕ ಅಂತೂ ಕಿರ್ಚ್ತಾ ಇದ್ದಾಳೆ. ನನಗೆ ಬ್ಲಾಗ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಅವಳ ಬ್ಲಾಗ್ ಮಧ್ಯೆ ನನ್ನ ವಾಯ್ಸೇ ಕೇಳ್ತಾ ಇಲ್ಲ. ಸೊ ಎಲ್ರಿಗೂ ಬಾಯ್ ಮಾಡಿಬಿಟ್ಟು ಬಂದ್ವಿ ಎಕ್ಸಿಟ್ ಪ್ಲೇಸಿಗೆ. Go for Bangalore. Bye bye. ಎಸ್, ಬಿಸಿಲಲ್ಲಿ ಸಾಕಾಗಿ ಹೋಗ್ಬಿಟ್ಟಿತ್ತು, ಅದಕ್ಕೆ ಐಸ್ ಕ್ರೀಮ್ ತಗೊಂಡ್ವಿ. ಅಬ್ಬೋ, ಎಂತಹ ಬಿಸಿಲು. ಇಲ್ಲ ಅಲ್ಲಿ ಊಟನ ಮಾಡ್ಕೊಂಡು ಆಮೇಲೆ ಸೊ ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ರಿಟರ್ನ್ ಬ್ಯಾಂಗ್ಳೂರ್ ಹೋಗ್ತೀವಿ. ಸೊ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಕಮ್ಮಿ ಇದ್ದಾರೆ ಸಬ್ಸ್ಕ್ರೈಬರ್ಸು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾರ್ರೆ. ಬಾಯ್.